ದೇವರು ನಿನಗೆ ತೆಗಿಬೇಕಾದಂತದ ಬಾಗಿಲಿಯನ್ನು ಯಾರಿಂದ ಮುಚ್ಚಲಿಕ್ಕೆ ಆಗೋದಿಲ್ಲ. ಈ ನೂತನ ತಿಂಗಳಲ್ಲಿ ದೇವರು ನಿನ್ನ ಮುಂದೆ ಒಂದು ಬಾಗಿಲಿಯನ್ನು ತೆಗೆದಿದ್ದಾನೆ. ಆ ಬಾಗಿಲು ಯಾವುದು ಗೊತ್ತಾ? ಆಶೀರ್ವಾದ ಎಂಬ ಬಾಗಿಲೇ. ನಿನ್ನ ಶಾಪ, ನಿನ್ನ ಭಯ, ನಿನ್ನ ಹೆದರಿಕೆ ಎಲ್ಲ ಕೂಡ ಯೇಸು ಸ್ವಾಮಿ ತೆಗೆದು ಹಾಕಿ ಹೊಸ ಬಾಗಿಲಿಯನ್ನು, ಹೊಸ ಮಾರ್ಗವನ್ನು ಆತನು ನಿನಗಾಗಿ ತೆಗಿತಾ ಇದ್ದಾನೆ. ನಂಬುತ್ತೀಯಾ? ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ವ್ಯಾಪಾರ ಉದ್ಯೋಗ ಜೀವಿತಗಳಲ್ಲಿ ಆತನು ಒಂದು ನೂತನ ಬಾಗಿಲಿಯನ್ನು ತೆಗಿತಾ ಇದ್ದಾನೆ. ಆಮೆನ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಯಪಡಿಸ್ತೇನೆ. ಈ ಸಮಯವನ್ನು, ಅವಕಾಶವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ದಿನದಲ್ಲಿ ದೇವರು ನಮ್ಮ ಜೊತೆ ಏನು ಮಾತಾಡಬೇಕೆಂಬುದಾಗಿ ಬಯಸಿದ್ದಾನು. ಆ ಮಾತುಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ಲಿಕ್ಕಿದ್ದೇನೆ. ದೇವರು ನನಗೆ ತಿಳಿಸಿದಂತ ಮಾತುಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ನಮಗೆ ಕೊಟ್ಟಿರತಕ್ಕಂಥ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ ವಚನ 8. ಈ ವಾಕ್ಯವನ್ನು ದೇವರು ಹಂಚಿಕೊಳ್ಳುವಂತೆ ಪವಿತ್ರಾತ್ಮನು ನನಗೆ ತಿಳಿಸಿದ್ದಾನೆ. ಅದನ್ನೇ ನಾನು ನಿಮಗೆ ತಿಳಿಯಪಡಿಸ್ತೇನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳಿದೆ. ನನ್ನ ವಾಕ್ಯವನ್ನು ಕಾಪಾಡಿದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲಿಯನ್ನು ತೆರೆದಿಟ್ಟಿದ್ದೇನೆ. ಹಾಲೆಲೂಯ. ದೇವರು ಈ ಒಂದು ಮೇ ತಿಂಗಳಿನಲ್ಲೇ ನಿಮಗೆ ಕೊಡುವಂತ ವಿಷಯ ಏನಂದ್ರೆ, ಈಗ ದೇವರು ಒಂದು ಬಾಗಿಲಿಯನ್ನು ನಿಮ್ಮ ಮುಂದೆ ತೆಗೆದಿಟ್ಟಿದ್ದಾನೆ. ಬಾಗಿಲಿಯನ್ನು ತೆಗೆದಿಟ್ಟಿದ್ದಾನೆ. ಏನು ಬಾಗಿಲಿ ಇದು ಅಂದ್ರೆ, ಆಶೀರ್ವಾದ ಎಂಬ ಒಂದು ಬಾಗಿಲೆ. ನಿನ್ನ ಶಾಪವೆಲ್ಲ, ನಿನ್ನ ಅಂಧಕಾರ ಶಕ್ತಿಗಳೆಲ್ಲ, ಮಾಟ ಮಂತ್ರ ಶಕ್ತಿಗಳೆಲ್ಲ ಮುಚ್ಚಲ್ಪಟ್ಟು ಒಂದು ನೂತನವಾದಂತ ಈ ತಿಂಗಳಿನ ಮೊದಲನೇ ದಿನದಲ್ಲಿ, ಈ ತಿಂಗಳಿಗೆ ಬೇಕಾದಂತ ಒಂದು ವಾಗ್ದಾನದ ಪ್ರಕಾರ ದೇವರು ಒಂದು ಬಾಗಿಲಿಯನ್ನು ನಿಮಗೆ ತೆಗೆದಿಟ್ಟಿದ್ದಾನೆ. ಆ ಬಾಗಿಲಿ ಯಾವುದು ಅಂದ್ರೆ ಆಶೀರ್ವಾದದ ಬಾಗಿಲಿ. ಎಷ್ಟು ಜನ ನೀವು ನಂಬುತ್ತೀರಿ? ಎಷ್ಟು ಜನ ನೀವು ಈ ವಾಕ್ಯವನ್ನು ಸ್ವೀಕಾರ ಮಾಡ್ತೀರಿ? ದೇವರು ನನಗೊಂದು ಬಾಗಿಲಿಯನ್ನು ತೆಗೆದಿದ್ದಾನೆ. ಈ ಬಾಗಿಲಿ ಯಾವುದು ಅಂದ್ರೆ, ಇಷ್ಟು ದಿನ ನಾನು ಕಷ್ಟದಲ್ಲಿದ್ದೆ, ಸಮಸ್ಯೆಗಳಲ್ಲಿದ್ದೆ, ಅನಾರೋಗ್ಯದಲ್ಲಿದ್ದೆ, ಆರ್ಥಿಕ ಪರಿಸ್ಥಿತಿಗಳೇ ಚೆನ್ನಾಗಿಲ್ಲದ ಕಾರಣ ನನ್ನ ಕುಟುಂಬ ವ್ಯವಸ್ಥೆ ಸರಿ ಇದ್ದಿಲ್ಲ, ನನ್ನ ವ್ಯವಸ್ಥೆ ಸರಿ ಇದ್ದಿಲ್ಲ, ನನ್ನ ವ್ಯಾಪಾರ ಸರಿ ಇದ್ದಿಲ್ಲ, ನಾನು ಓದು ಸರಿ ಇದ್ದಿಲ್ಲ, ನಾನು ಮಾಡುವಂತ ಉದ್ಯೋಗ ಸರಿ ಇದ್ದಿಲ್ಲ. ಆದರೆ ದೇವರು ಹೇಳ್ತಿದ್ದಾನ, ಈ ಹೊಸ ತಿಂಗಳಿನ ದಿನದಲ್ಲಿ ದೇವರು ಮಾಡುವಂತ ಕಾರ್ಯ ಯಾವುದು ಅಂದ್ರೆ, ಒಂದು ಹೊಸ ಬಾಗಿಲಿಯನ್ನು ದೇವರು ನಿನ್ನ ಮುಂದೆ ತೆಗಿಲಿಕ್ಕಿದ್ದಾನೆ. ನಂಬುತ್ತೀಯ ನೀನು? ಆ ದೇವರು, ನೀನು ಆರಾಧನೆ ಮಾಡತಕ್ಕಂಥ ದೇವರು, ನೀನು ಮಹಿಮೆ ಪಡಿಸುವಂತ ದೇವರು, ಆತನು ನಿನ್ನ ಮುಂದೆ ಒಂದು ಬಾಗಿಲಿಯನ್ನು ತೆಗೆದಿಟ್ಟಿದ್ದಾನೆ. ಈ ಬಾಗಿಲಿ ಆತನೇ ತೆಗೆದಿರುವ ಕಾರಣ ಯಾರು ಸಹ ಮುಚ್ಚಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ಸಾರಿ ಸೈತಾನನು ನಿನ್ನ ಬಾಗಿಲನ್ನು ಮುಚ್ಚಿರಬಹುದು. ಅನಾರೋಗ್ಯ ಎಂಬ ಒಂದು ಬಾಗಿಲಿನಿಂದ, ಚಿಂತೆ ಎಂಬ ಒಂದು ಬಾಗಿಲಿಯಿಂದ, ವ್ಯಸನ ಎಂಬ ಒಂದು ಬಾಗಿಲಿಯಿಂದ, ಕುಡುಕತನ ಎಂಬ ಒಂದು ಬಾಗಿಲಿನಿಂದ ಆ ಬಾಗಿಲಿಯನ್ನು ಒಂದು ವೇಳೆ ಮುಚ್ಚಿರಬಹುದು ಸೈತಾನನು. ದೇವರು ಹೇಳ್ತಿದ್ದಾರ, ಆ ಬಾಗಿಲಿಯನ್ನು ನಾನು ತೆಗಿತಾ ಇದ್ದೇನೆ. ಈ ಬಾಗಿಲಿ ಯಾವ ರೀತಿ ಅಂದ್ರೆ, ಒಂದು ನೂತನ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಪ್ರವೇಶ ಮಾಡ್ಲಿಕ್ಕಿದೆ. ನೂತನ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಪ್ರವೇಶ ಮಾಡ್ಲಿಕ್ಕಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, 8ನೇ ವಚನದಲ್ಲಿ, ನೀನು ನನಗೆ ಸೇರಿದವನಲ್ಲವೆಂದು ಹೇಳಿದೆ, ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲಿಯನ್ನು ತೆರೆದಿಟ್ಟಿದ್ದೇನೆ. ಆ ಬಾಗಿಲಿ ಯಾರು ಕೂಡ ಮುಚ್ಚೋದಾಗುದಿಲ್ಲ. ಆ ಬಾಗಿಲಿಯನ್ನು ಯಾರು ಸಹ ಮುಚ್ಚೋದಾಗುದಿಲ್ಲ.
ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಏನಂತ ಹೇಳ್ತಿದೆ ಅಂದ್ರೆ, ಒಂದು ಬಾಗಿಲು ನಿನಗೋಸ್ಕರ ತೆರೆಯಲ್ಪಡಬೇಕು ಅಂದ್ರೆ ನೀನೇನ್ ಮಾಡ್ಬೇಕು? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ರೋಸು ಅನೇಕರು ಬಂದು ಹೇಳ್ತಾರೆ, ನನ್ನ ಕುಟುಂಬ ಪರಿಸ್ಥಿತಿ ಸರಿ ಇಲ್ಲ, ನಾನು ಅನೇಕ ದಿನಗಳಿಂದ ಈ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದೇನೆ, ಅನೇಕ ಸಮಸ್ಯೆಗಳು, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವರು ಮಾಡಬೇಕಾದಂತ ಕೆಲಸಗಳು ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇಲ್ಲ, ಅವರಿಂದ ನಾನು ಬೇಸರ ಆಗಿದ್ದೇನೆ, ನಾನು ಬೇಸತ್ತು ಹೋಗಿದ್ದೇನೆ ಎಂಬುದಾಗಿ ನೀನು ಚಿಂತಿಸುವುದಾದ್ರೆ ದೇವರು ನಿನಗೆ ಒಂದು ಬಾಗಿಲು ತೆಗಿಬೇಕು ಎಂಬುದಾಗಿ ಯೋಚನೆ ಮಾಡಿದ್ದಾನಲ್ವಾ? ಆ ಬಾಗಿಲು ನಿನ್ನ ಜೀವಿತದಲ್ಲಿ ತೆಗಿಬೇಕಾದ್ರೆ ನೀನು ಏನ್ ಮಾಡ್ಬೇಕು? ಇದರಲ್ಲಿ ತುಂಬಾ ಪ್ರಾಮುಖ್ಯವಾದಂತ ವಿಷಯ. ದೇವರು ಒಂದು ಬಾಗಿಲನ್ನು ತೆಗಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ನೋಡ್ರಿ 8ನೇ ವರ್ಷದಲ್ಲಿ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು, ಆದ್ರೆ ನಿನಗಿರುವಂತ ಶಕ್ತಿ ಸ್ವಲ್ಪವಾಗಿದ್ದರು. ತುಂಬಾ ಬಲ ನಿನಗಿಲ್ಲ, ಸ್ವಲ್ಪ ಬಲ ಇದೆ. ಹೆಚ್ಚು ಜ್ಞಾನ ನಿನಗಿಲ್ಲ, ಸ್ವಲ್ಪ ಜ್ಞಾನ ಮಾತ್ರ ಇದೆ. ಹೆಚ್ಚು ತಿಳುವಳಿಕೆ ನಿಮಗಿಲ್ಲ, ಸ್ವಲ್ಪ ತಿಳುವಳಿಕೆ ಮಾತ್ರ ಇದೆ. ಆದ್ರೆ ಇಲ್ಲಿ ಅದೇ ನೋಡ್ತೇವೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳಿದೆ. ನನ್ನ ವಾಕ್ಯವನ್ನು ಕಾಪಾಡಿದರಿಂದ, ಆತನ ವಾಕ್ಯವನ್ನು ಕೈಗೊಳ್ಳುವುದರಿಂದ, ಆತನ ವಾಕ್ಯ ಪ್ರಕಾರ ನಡೆಯುವುದರಿಂದ, ಆತನು ಮಾತಿಗೆ ವಿಧೇಯತೆ ತೋರಿಸುವುದರಿಂದ ದೇವರು ಒಂದು ಬಾಗಿಲಿಯನ್ನು ತೆಗಿಲಿಕ್ಕಿದ್ದಾನೆ ಈ ಒಂದು ತಿಂಗಳದಲ್ಲೇ. ಆ ಬಾಗಿಲು ಯಾವುದು ಗೊತ್ತಾ? ನಿನ್ನ ಅವಮಾನವನ್ನು ಸಂತೋಷವಾಗಿ ಮಾರ್ಪಡಿಸುವಂತ ಬಾಗಿಲು, ನಿನ್ನ ಕಷ್ಟವನ್ನು ಆ ಕಷ್ಟದಿಂದ ಸಂತೋಷ ದಿನಗಳನ್ನು ನೋಡುವಂತ ಬಾಗಿಲು, ನಿನ್ನ ಅವಮಾನವನ್ನು ತೆಗೆದು ಆ ಅವಮಾನಕ್ಕೆ ಪ್ರತಿಯಾಗಿ ಆತನು ನಿನಗೆ ಘನವನ್ನು ಸಲ್ಲಿಸುವಂತ ಬಾಗಿಲು, ನಿನ್ನ ಒಂದು ಕಣ್ಣೀರವನ್ನು ಆತನು ತೆಗೆದು ಹಾಕಿ ಸಂತೋಷ ದಿನಗಳನ್ನು ನೋಡುವಂತ ಬಾಗಿಲು, ನಿನ್ನ ಅನಾರೋಗ್ಯವನ್ನು ಅಲ್ಲಿಗೆ ಆತನು ತೆಗೆದು ಬಿಟ್ಟು ನಿನ್ನ ಜೀವಿತದಲ್ಲೇ ಒಂದು ಆರೋಗ್ಯ ಬಾಗಿಲಿಯನ್ನು ದೇವರು ಈ ದಿನದಲ್ಲಿ ತೆಗಿಲಿಕ್ಕಿದ್ದಾನೆ. ನಂಬುತ್ತಿದೀಯಾ ನೀನು? ಆತನ ಮಾತನ್ನು ನಂಬುತ್ತಾ ಇದೀಯಾ? ಯಾವಕ್ಕೆ? ಇದಕ್ಕೆ ಕಾರಣ ಏನು ಅಂದ್ರೆ, ಆತನ ವಾಕ್ಯವನ್ನು ಕಾಪಾಡುವುದರಿಂದ, ಆತನ ವಾಕ್ಯವನ್ನು ನೀನು ನಂಬಿದಿರುವುದರಿಂದ, ಆತನ ಮಾತುಗಳನ್ನು ನೀನು ನಂಬಿದೀಯಲ್ಲ, ಅದಕ್ಕೆ ದೇವರು ಏನ್ ಮಾಡ್ತಿದ್ದಾನಂದ್ರೆ ಒಂದು ಬಾಗಿಲನ್ನು ತೆಗಿತಾ ಇದ್ದಾನ. ಈ ವಾಕ್ಯವನ್ನು ಕೇಳುವಂತ ಸಹೋದರಿ ಸಹೋದರರೇ, ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಇರೋದಾದ್ರೆ, ಅನೇಕ ವರ್ಷಗಳಿಂದ ನಾನು ಎದುರು ನೋಡ್ತಾ ಇದ್ದೇನೆ, ಅನೇಕ ತಿಂಗಳಿಂದ ನಾನು ಎದುರು ನೋಡ್ತಾ ಇದ್ದೇನೆ, ಅನೇಕ ಕಾಲಗಳಿಂದ ನಾನು ಎದುರು ನೋಡ್ತಾ ಇದ್ದೇನೆ, ಸಣ್ಣವನಿದ್ದಾಗಿಂದ ನಾನು ಎದುರು ನೋಡ್ತಾ ಇದ್ದೇನೆ, ಈ ಒಂದು ಆಲಯಕ್ಕೆ, ಈ ಒಂದು ಮಂದಿರಕ್ಕೆ ಬಂದ ದಿನದಿಂದ ನಾನು ಎದುರು ನೋಡ್ತಾ ಇದ್ದೇನೆ, ದೇವರು ನನ್ನ ಜೀವಿತದಲ್ಲಿ ಯಾವುದಾದ್ರೂ ಅದ್ಭುತವನ್ನು ಮಾಡ್ತಾ ಇದ್ದಾನ, ದೇವರು ನನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾನ ಎಂಬುದಾಗಿ ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ, ಅನೇಕ ತಿಂಗಳಿಂದ ಆತನ ಸನ್ನಿಧಿಯಲ್ಲಿ ಬಂದು ಯಾವುದರಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದೆಯೋ ಆ ಪ್ರಾರ್ಥನೆಗೆ ದೇವರು ಈ ತಿಂಗಳಲ್ಲೇ ಹೇಳ್ತಾ ಇದ್ದಾನ, ಆತನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನಂಬುತ್ತೀಯ ನೀನು ಈ ಮಾತನ್ನು? ನಂಬುತ್ತೀಯ ಈ ಮಾತನ್ನು? ಆತನು ಹೇಳುವಂತ ಮಾತು, ಆತನು ಹೇಳತಕ್ಕಂತ ಮಾತು, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಕ್ಕಿದೆ. ಆ ಬಾಗಿಲಿಯನ್ನು ದೇವರು ಈ ತಿಂಗಳಲ್ಲಿ ನಿನ್ನ ಮುಂದೆ ತೆಗಿತಾ ಇದ್ದಾನೆ. ನೀನು ಸಂತೋಷ ಪಡು, ಆನಂದ ಪಡು. ನೀನು ಸಂತೋಷ ಪಟ್ಟು ಆನಂದ ಪಟ್ಟು ಅದರಲ್ಲಿ ವಾಕ್ಯದಲ್ಲಿ ಸ್ಥಿರವಾಗಿರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀನು ಅಂದುಕೊಳ್ಬೇಡ, ನೀನು ಚಿಂತಿಸಬೇಡ, ಅನೇಕ ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೇನೆ, ದೇವರು ನನ್ನ ಜೀವಿತದಲ್ಲಿ ಯಾವ ಕಾರ್ಯ ಮಾಡ್ಲಿಲ್ವಲ್ಲ ಎಂಬ ಒಂದು ಆಲೋಚನೆ ಸೈತಾನನು ನಿನಗೆ ತಗೊಂಡು ಬರ್ಲಿಕ್ಕಿದ್ದಾನೆ. ಆದ್ರೆ ಆ ಸೈತಾನನಿಗೆ ನೀನು ಬಲಿ ಆಗಬೇಡ ಎಂಬುದಾಗಿ ಈ ಸಮಯದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೇನೆ. ದೇವರು ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಜೊತೆ ಮಾತಾಡ್ತಾ ಇದ್ದಾನ. ನಾನೊಂದು ಬಾಗಿಲಿಯನ್ನು ಇಟ್ಟಿದ್ದೇನೆ, ಆ ಬಾಗಿಲಿಯನ್ನು ತೆಗಿತಾ ಇದ್ದೇನೆ. ಯಾವ ಬಾಗಿಲಿ ಅಂದ್ರೆ, ಗರ್ಭಫಲ ಇಲ್ಲದೆ ಅನೇಕ ಆಸ್ಪತ್ರೆಗಳಲ್ಲಿ ತಿರುಗಿ ತಿರುಗಿ ಸುತ್ತಿ ಸುತ್ತಿ ಅನೇಕ ಹಣವನ್ನು ಖರ್ಚು ಮಾಡಿರತಕ್ಕಂತ ಸಹೋದರನೇ ಸಹೋದರಿಯೇ, ದೇವರು ನಿನಗೆ ಹೇಳ್ತಿದ್ದಾನ, ನಿನ್ನ ಗರ್ಭಫಲ ಎಂಬ ಒಂದು ಬಾಗಿಲಿಯನ್ನು ದೇವರು ಇವತ್ತು ತೆಗಿತಾ ಇದ್ದಾನ. ನಂಬುತ್ತಿದೀಯಾ ನೀನು? ನಂಬುತ್ತಾ ಇದೀಯಾ?
ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ನೀನು ಆಸ್ಪತ್ರೆ ಅಥವಾ ದವಾಖಾನೆಗಳಲ್ಲಿ ನೀನು ಸುತ್ತಿ ಸುತ್ತಿ ಬಂದಿದೀಯ. ಎಲ್ಲರೂ ಹೇಳಿದ್ದಾರೆ ನಿನ್ನ ಒಂದು ರೋಗಕ್ಕೆ, ನಿನಗೆ ಇರತಕ್ಕಂತ ಆ ಅನಾರೋಗ್ಯಕ್ಕೆ ವಾಸಿ ಆಗುವಂತಹದ್ದು ಯಾವುದು ಇಲ್ಲ. ದೇವರೇ ನಿನ್ನನ್ನು ಕಾಪಾಡಬೇಕು ಎಂಬುದಾಗಿ ಹೇಳಿದಾರ. ಅಂತವರನ್ನು ನೋಡಿ ದೇವರು ಇವತ್ತು ಹೇಳ್ತಿದ್ದಾನ, ಆ ಅನಾರೋಗ್ಯ ಎಂಬ ಒಂದು ಬಾಗಿಲಿಯನ್ನು ಮುಚ್ಚಿ ಆರೋಗ್ಯವೆಂಬ ಒಂದು ಬಾಗಿಲಿಯನ್ನು ನಜರೇತಿನ ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ತೆರಲಿಕ್ಕಿದ್ದಾನೆ. ನೀನು ನಂಬು. ಆತನು ಹೇಳಿದಂತ ಮಾತುಗಳು ಆತನ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ಸೈತಾನನು ಅವನ ಒಂದು ಕ್ರಿಯೆಗಳು ಮಾಡೋದಕ್ಕಾಗಿ ಅನೇಕರನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾನ. ಯಾವ ರೀತಿ ಅನೇಕರನ್ನು ಉಪಯೋಗ ಮಾಡಿಕೊಳ್ತಿದ್ದಾನ ಗೊತ್ತಾ? ನೀವು ನೋಡಿದ್ದೀರಾ ನಿಮ್ಮ ಒಂದು ಆಧ್ಯಾತ್ಮಿಕ ಜೀವಿತದಲ್ಲಿ ಯಾವ ರೀತಿ ಅವನು ಅನೇಕರನ್ನು ಉಪಯೋಗ ಮಾಡಿಕೊಳ್ತಿದ್ದಾನ ಅಂದ್ರೆ ನೋಡ್ರಿ ಒಂದ್ಸಾರಿ ವಾಕ್ಯದಲ್ಲಿ. ಇವತ್ತು ಸೈತಾನನು ಅನೇಕರನ್ನು ಯಾವ ರೀತಿ ವಂಚಿಸ್ತಾ ಇದ್ದಾನ ಗೊತ್ತಾ? ಅನೇಕರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾನ ಗೊತ್ತಾ? ಇವತ್ತು ನಿಮ್ಮನ್ನು ನೀವು ಒಂದ್ಸಾರಿ ಪರಿಶೀಲನೆ ಮಾಡಿಕೊಳ್ರಿ. ಅಂತ ಒಂದು ಬಲಹೀನತದಲ್ಲಿ ವಿರೋಧ ಆದ್ರೆ ದೇವರ ವಾಕ್ಯ ಇವತ್ತು ನಿಮ್ಮ ಸಂಗಡ ಹೇಳ್ತದ. ಒಂದಾನೊಂದು ದಿನದಲ್ಲಿ ನಿಮಗೆ ಗೊತ್ತಿರತಕ್ಕಂತ ವಿಷಯ, ಆ ಒಂದಾನೊಂದು ದಿನದಲ್ಲಿ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇದ್ದಾಗ ಆತನು ಶಿಲುಬೆ ಮೇಲೆ ನಮ್ಮ ಎಲ್ಲರ ಪಾಪಕ್ಕಾಗಿ ಮರಣ ಹೊಂದಿದ ನಂತರ ಸಾಯಂಕಾಲ ಒಂದು ವೇಳೆಯಲ್ಲಿ ಅಲ್ಲಿರತಕ್ಕಂಥ ಜನರೆಲ್ಲ ಸಬ್ಬತ್ತು ದಿನ ನಮಗೆ ಆರಂಭವಾಗ್ತದೆ ಆದ ಕಾರಣ ಆ ಒಂದು ಶವಗಳನ್ನು ಏನ್ ಮಾಡ್ರಿ, ನಮಗೆ ತೆಗೆದು ಬಿಡ್ರಿ ಅಥವಾ ನಮಗೆ ಕೊಡ್ರಿ ಎಂಬುದಾಗಿ ಕೇಳಿದಾಗ ಅಲ್ಲಿಂದ ತಗೊಂಡೋಗಿ ಯೇಸು ಸ್ವಾಮಿಯನ್ನು ಏನ್ ಮಾಡಿದ್ರು, ಒಂದು ಗುಹೆಯಲ್ಲಿ ಇಟ್ಟರು. ಯಾವಾಗ ಯೇಸು ಸ್ವಾಮಿಯನ್ನು ಒಂದು ಗುಹೆಯಲ್ಲಿ ಇಟ್ಟು ಆ ಗುಹೆಯಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಬಾಗಿಲಿ ಮುಟ್ಟರು, ಕಲ್ಲನ್ನು ಉರುಳಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಎಂತ ಕಲ್ಲದು? ಮನುಷ್ಯರಿಂದ ಅದನ್ನು ತಳ್ಳಲಿಕ್ಕೆ ಆಗೋದಿಲ್ಲ ಅಂತ ಕಲ್ಲನ್ನು ಯೇಸು ಸ್ವಾಮಿ ಹೊರಗೆ ಬರದ ಹಾಗೆ. ಯಾಕೆ ಅಂದ್ರೆ ಆತನು ಹೇಳಿದ್ದ, ನಾನು 3ನೇ ದಿವಸದಲ್ಲೇ ಮತ್ತೆ ತಿರುಗಿ ಬರ್ತೀನಿ ಎಂಬುದಾಗಿ, ಎದ್ದು ಬರ್ತೀನಿ ಎಂಬುದಾಗಿ, ಮರಣವನ್ನು ಜಯಿಸಿ ಬರ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಅವರು ಹೇಳಿದ ಕಾರಣ ಅಲ್ಲಿರತಕ್ಕಂತ ರೋಮ ಸಾಮ್ರಾಜ್ಯದಲ್ಲಿ ಇರತಕ್ಕಂತ ಅಧಿಕಾರಿಗಳು ಅಥವಾ ಸೈನಿಕರು, ಈ ಯಹೂದ್ಯರು ಹೇಳಿದ್ದರು, ಯೇಸು ಸ್ವಾಮಿ ಹೇಳಿದ ಹಾಗೆ 3ನೇ ದಿವಸದಲ್ಲಿ ಮತ್ತೆ ತಿರುಗಿ ಎದ್ದು ಬರುತ್ತಾನ ಎಂಬುದಾಗಿ ಆತನು ಹೇಳಿದ್ದಾನ. ಆದ ಕಾರಣ ಆತನ ಹೊರಗೆ ಬರಬಾರದು. ಏನ್ ಮಾಡ್ಬೇಕು? ಕಲ್ಲುಗಳಿಂದ, ಸರ್ಪಣೆಗಳಿಂದ ಬಂಧಿಸಿರಿ ಎಂಬುದಾಗಿ ಹೇಳಿದಾಗ, ಕಲ್ಲು ಸರ್ಪಣೆಗಳಿಂದ ಬಂಧಿಸಿದಾಗ ಅಲ್ಲಿರತಕ್ಕಂತ ಯಹೂದ್ಯರು ಅನ್ಕೊಂಡ್ರು ಇನ್ನ ಆತನು ಹೊರಗೆ ಬರ್ಲಿಕ್ಕೆ ಸಾಧ್ಯತಿಲ್ಲ, ಆತನಿಗೆ ಏನಾಗಿದೆ, ಆ ಕಲ್ಲು ಮುಚ್ಚಲ್ಪಟ್ಟಿದೆ, ಮತ್ತೆ ಜೀವಿತವಾಗಿ ಬರ್ಲಿಕ್ಕೆ ಸಾಧ್ಯತಿಲ್ಲ ಎಂಬುದಾಗಿ ಅವರು ಅನ್ಕೊಂಡ್ರು, ಸಂತೋಷ ಪಟ್ರು. ಆದ್ರೆ ಯೇಸು ಸ್ವಾಮಿ ಅವರು ಆತನು ಹೇಳಿದ ರೀತಿಯಲ್ಲೇ 3ನೇ ದಿವಸದಲ್ಲಿ ಸತ್ತು ಮತ್ತೆ ತಿರುಗಿ ಎದ್ದು ಬರಬೇಕಾದಾಗ ಆ ಕಲ್ಲು ಆತನ ಮರಣವನ್ನು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅರ್ಥ ಆಯ್ತ್ರಿ? ಆತನ ಮರಣವನ್ನು ಆ ಕಲ್ಲು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ, ಆತನನ್ನು ಆ ಕಲ್ಲು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನ್ಕೊಂಡ್ರು ನಾವು ಮುಚ್ಚಲ್ಪಟ್ಟಿದ್ದೇವೆ, ಮತ್ತೆ ಅವನು ತಿರುಗಿ ಬರೋದಿಲ್ಲ ಎಂಬುದಾಗಿ. ಇವತ್ತು ಅನೇಕ ಸಾರಿ ಸೈತಾನನು ನಿನ್ನ ಬಳಿಗೆ ಬಂದು ಹೇಳುವಂತ ಮಾತೇನು ಗೊತ್ತಾ? ನೀನು ಅನೇಕ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದೆಯೇ, ಅದಕ್ಕೆ ಉತ್ತರ ದೇವರು ನಿನಗೆ ನೀಡಲ್ಲ. ಅನೇಕ ದಿನಗಳಿಂದ ಮನೆಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದೆಯೇ, ಮಕ್ಕಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಒಂದು ವ್ಯಾಪಾರಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಾ, ಉದ್ಯೋಗಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಾ, ಅನೇಕ ಈ ಒಂದು ಲೋಕದಲ್ಲಿ ಕೆಲಸಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಸಮಾಧಾನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಾ, ಸಂತೋಷದಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಾ. ಆದ್ರೆ ದೇವ್ರು ಹೇಳ್ತಾನ, ಏನಂತ ಹೇಳ್ತೀನಿ ಅಂದ್ರೆ, ಅದು ಸೈತಾನನು ಯಾವ ರೀತಿ ನಿನ್ನಿಂದ ಆಗೋದಿಲ್ಲ, ನೀನು ಒಳ್ಳೆ ದಿನಗಳು ನೋಡಿದಿಲ್ಲ ಎಂಬುದಾಗಿ ನಿನ್ನ ಹತ್ರ ಬಂದು ಅವನು ಹೇಳ್ತಾನೋ, ಆ ಮಾತನ್ನು ನೀನು ನಂಬದ ಹಾಗೆ ಇಗೋ ಈ ತಿಂಗಳಲ್ಲಿ ಒಂದು ಬಾಗಿಲನ್ನು ನಿನ್ನ ಮುಂದೆ ತೆಗಿತಾ ಇದ್ದಾನೆ. ಆ ಬಾಗಿಲಿ ಯಾರಿಂದ ಮುಚ್ಚೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಆದ ಕಾರಣ ಇವತ್ತು ನಿನ್ನ ಮುಂದೆ ಒಂದು ಬಾಗಿಲು ಇಟ್ಟಿದ್ದೇನೆ, ಅದನ್ನು ನಾನೇ ತೆಗಿತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಇವತ್ತು ದೇವರು ಒಂದು ಬಾಗಿಲು ತೆಗಿಲಿಕ್ಕಿದ್ದಾನೆ.
ನಿನಗೆ ಒಂದು ದಾರಿ ತೋರಿಸ್ಲಿಕ್ಕಿದ್ದಾನೆ, ನಿನಗೆ ಒಂದು ಮಾರ್ಗವನ್ನು ತೋರಿಸ್ಲಿಕ್ಕಿದ್ದಾನೆ. ಆ ದೇವಾದಿ ದೇವನು, ಆ ರಾಶಾದಿ ರಾಶನು ಆತನು ಹೇಳ್ತಿದ್ದಾನ, ಯಾಕೆ ನೀನು ಚಿಂತಿಸುವುದು, ಯಾಕೆ ನೀನು ಅಳುವಂಥದ್ದು? ದೇವರು ಹೇಳ್ತಾನ, ನೀನ್ ಚಿಂತಿಸೋದು ಬೇಡ, ನೀನು ಅಳುವುದು ಬೇಡ, ನಿನಗಾಗಿ ಒಂದು ಬಾಗಿಲನ್ನು ನಾನು ತೆಗೆದಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾನಲ್ವಾ ದೇವರು. ಮತ್ತೆ ಆ ಬಾಗಿಲಿ ದೇವರು ನಿನ್ನ ಜೀವಿತದಲ್ಲಿ ಮಾಡಬೇಕೆಂಬ ಒಂದು ಕಾರ್ಯ ಯಾವುದಿದೆಯಲ್ವಾ, ಅದನ್ನು ಆತನು ಮಾಡುವಂತೆ ಅಥವಾ ಆತನು ಮಾಡ್ಲಿಕ್ಕೆ ಮುಂದೆ ಬರುತ್ತಾನ. ನಾವೇನ್ ಮಾಡ್ತೀವಿ ಅಂದ್ರೆ, ದೇವ್ರೇ ನೀನು ಬಾಗಿಲು ತೆಗೆದಿದ್ರೆ ಇರಲಿ, ನಾವು ಆ ಬಾಗಿಲಲ್ಲಿ ಬರ್ಬೇಕಲ್ವಾ. ಇವತ್ತು ಅನೇಕ ಜನರು ನೋಡ್ರಿ, ದೇವರು ಆಶೀರ್ವಾದ, ದೇವರು ಅವರು ಬೇಡಿದಂತ ಪ್ರತಿ ಒಂದೊಂದಕ್ಕೆ ದೇವರು ಉತ್ತರ ಕೊಡ್ಲಿಕ್ಕಿದ್ದಾನೆ. ಕೆಲವರು ಏನು ಮಾಡ್ತಾರಂದ್ರೆ, ದೇವರು ಬಾಗಿಲಿ ತೆರೆದಾಗ ಸಹ ಆ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕ ಅವರು ಮುಂದೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಕಾರಣ ಏನಂದ್ರೆ, ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೇವೆ. ಕೆಲವರು ಒಂದು ವಾರ ಕ್ರಮವಾಗಿ ಬಂದ್ರೆ 2 ವಾರ ಬರ್ತಾರ, 3ನೇ ವಾರದಲ್ಲಿ ತಪ್ಪಿಸಿಕೊಳ್ತಾರ. ಇನ್ನೆಲ್ಲಿ ದೇವರು ನಿಮಗೆ ಬಾಗಿಲು ತೆಗಿಬೇಕು, ಇನ್ನೆಲ್ಲಿ ದೇವರು ನೀವು ಬೇಡಿಕೊಂಡಿದ್ದನ್ನು ದೇವರು ನಿಮಗೆ ಅನುಗ್ರಹ ಮಾಡಬೇಕು. ಇವತ್ತು ನೋಡ್ರಿ, ದೇವರ ಆಶೀರ್ವಾದ ನೀವು ಹೊಂದಿಕೊಳ್ಳೋದಿಲ್ಲ ಅಂದ್ರೆ ಕಾರಣ ಏನು? ಆ ಆಶೀರ್ವಾದವನ್ನು ನೀವು ಯಾಕೆ ಹೊಂದಿಕೊಳ್ತಾ ಇಲ್ಲ ಅಂದ್ರೆ, ದೇವರು ಹೇಳ್ತಾನ, ನೀವು ಆ ಬಾಗಿಲನ್ನು ತೆಗೆದಾಗ ಒಳಗೆ ಬರ್ತಾ ಇಲ್ಲ. ನೀವು ಏನ್ ಮಾಡ್ತಾ ಇದ್ದೀರಿ? ಆ ಬಾಗಿಲನ್ನು ತೆಗೆದಾಗ ನೀವು ಒಳಗೆ ಬರ್ತಾ ಇಲ್ಲ. ನಿಮಗೆ ನೀವು ಬೇಡಿದಂಥದ್ದು ಏನಿರ್ತದೋ, ನಿಮಗೆ ಯಾವುದು ಒಳ್ಳೇದಾಗುತ್ತದೋ, ಯಾವ ಮಾರ್ಗ ನಿಮ್ಗೆ ಉತ್ತಮವಾದದ್ದು, ಸರಿಯಾದದ್ದು, ಅದನ್ನೆಲ್ಲ ದೇವರು ನಿಮ್ಮ ಮುಂದೆ ಇಟ್ಟಾಗ ನೀವೇನ್ ಮಾಡ್ತೀರ ಅಂದ್ರೆ, ಆ ದಿನ ದೇವರ ಆಲಯಕ್ಕೆ ಬರದ ಹಾಗೆ ಆ ದಿನ ನೀವು ತಪ್ಪಿಸ್ಕೊಳ್ಳುವ ಪ್ರಯತ್ನ ಮಾಡ್ತೀರಿ ನೋಡ್ರಿ. ಅಲ್ಲಿ ಏನಾಗುತ್ತಂದ್ರೆ, ಆ ಆಶೀರ್ವಾದ ಹೊಟ್ಟೋಗುತ್ತೆ. ಅಲ್ಲಿ ಏನಾಗುತ್ತಂದ್ರೆ, ನಿಮಗೆ ಸಿಗಬೇಕಾದದ್ದು, ನೀವು ಹೊಂದಿಕೊಳ್ಳಬೇಕಾದದ್ದು ನೀವು ಹೊಂದಿಕೊಳ್ಳೋದಿಲ್ಲ. ಯಾಕೆ ಅಂದ್ರೆ, ನಾವು ಕ್ರಮವಾಗಿ ಆತನ ಸನ್ನಿಧಿಯಲ್ಲಿ ಬಂದು, ಕ್ರಮವಾಗಿ ಆತನ ವಾಕ್ಯಗಳನ್ನು ಕೇಳ್ತಾ, ಕ್ರಮವಾಗಿ ಅದರ ಪ್ರಕಾರ ನಾವು ನಡೆದಾಗ ದೇವರು ಏನ್ ಮಾಡ್ತಾನ? ತೆಗಿತಾನ ಮಾರ್ಗಗಳು, ತಿಳಿಯಪಡಿಸ್ತಾನ ತಾನು. ಯಾವ ಮಾರ್ಗ ಉತ್ತಮವಾದದ್ದು, ಯಾವ ಬಾಗಿಲಿ ಉತ್ತಮವಾದದ್ದು, ಯಾವುದು ಉತ್ತಮವಾದದ್ದು ದೇವ್ರೇನ್ ಮಾಡ್ತಾನ? ತಿಳಿಯಪಡಿಸ್ತಾನಲ್ವಾ. ಮತ್ತೆ ನೋಡ್ರಿ, ನೀವು ಅದಕ್ಕೆ ಅನೇಕರಿಗೆ ಹೇಳುವ ವಿಷಯ ಏನಂದ್ರೆ, ಬನ್ನಿ, ನೀವು ಕ್ರಮವಾಗಿ ಬನ್ನಿ. ಒಂದು ವೇಳೆ ಒಂದು ಏಪ್ರಿಲ್ ತಿಂಗಳಲ್ಲಿ ಸರಿಯಾಗಿ ಬಂದಿಲ್ಲೇನೋ, ನೀವು 1 ವಾರ ಬಂದು 3 ವಾರ ತಪ್ಪಿಸಿದ್ದೀರೇನೋ, ಅಥವಾ 2 ವಾರ ಬಂದು 3 ವಾರ ತಪ್ಪಿಸಿದ್ದೀರೇನೋ, ಅಥವಾ 1 ವಾರ ಬಂದು 4 ವಾರ ತಪ್ಪಿಸಿದ್ದೀರೇನೋ. ನೋಡ್ರಿ, ಆಲಯಕ್ಕೆ ಕ್ರಮವಾಗಿ ಬರುವ ವಿಷಯದಲ್ಲಿ ತಪ್ಪಿಸಿ ಬಂದ್ರೆ ದೇವರ ಆಶೀರ್ವಾದ ಎಲ್ಲಿ ಸಿಗುತ್ತದೆ? ಆರೋಗ್ಯ ಎಲ್ಲಿ ಸಿಗುತ್ತದೆ? ದೇವರು ಆತನು ಇಟ್ಟಿರುವಂತ ನಿಮಗೆ ಒಳ್ಳೆ ಒಂದು ವಾಗ್ದಾನಗಳು ಎಲ್ಲಿ ಸಿಗುತ್ತವೆ? ಯಾವ ರೀತಿ ಆತ ನಿನ್ನ ನಡೆಸಬೇಕಲ್ರಿ? ಆತನ ಆಶೀರ್ವಾದ ಮಾಡೋ ಸಮಯಕ್ಕೇನೋ ನೀನು ಬರೋದಿಲ್ಲ. ಆತನು ನಿನ್ನನ್ನು ಮೇಲಕ್ಕೆ ತರಬೇಕು ಎಂಬುದಾಗಿ ಬಯಸಿದಾಗ ನೀನು ಸಿಗೋದಿಲ್ಲ. ಆತನು ನಿನ್ನನ್ನು ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಬೇಕು ಎಂಬುದಾಗಿ ಬಯಸಿದಾಗ ನೀನು ನಮಗೆ ಹತ್ರದಲ್ಲೇ ಇರೋದಿಲ್ಲ. ಮತ್ತೆ ಇನ್ಯಾವ ರೀತಿಯಲ್ಲಿ ಬಾಗಿಲು ತೆಗಿಬೇಕು, ಇನ್ಯಾವ ಆಶೀರ್ವಾದ ತೆಗಿಬೇಕು? ನೋಡ್ರಿ, ಇವತ್ತು ಅನೇಕ ಜನರು ಹೊಂದಿಕೊಳ್ಳಲಿಲ್ಲ, ಅನೇಕ ಜನರು ಗುಣಗುಡ್ತಾ ಇದ್ದಾರ, ಅನೇಕ ಜನರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರ, ಅನೇಕ ಜನರು ಬಿದ್ದು ಹೋಗ್ತಾ ಇದ್ದಾರ, ಅನೇಕ ಜನರು ದೇವರ ಹತ್ರ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರ, ಅನೇಕ ಜನರು ದೇವರಿಂದ ಎಂತೆಂತ ಕಾರ್ಯಗಳನ್ನು ಪಡೆದುಕೊಂಡಿದ್ದಾರ, ಎಂತೆಂತ ಕಾರ್ಯಗಳನ್ನು ಹೊಂದಿಕೊಂಡಿದ್ದಾರ. ಆದಾಗೂ ಸಹ ಆಲಯಕ್ಕೆ ಸರಿಯಾದ ಕ್ರಮದಲ್ಲಿ ಬರ್ತಾ ಇಲ್ಲ, ಸರಿಯಾದ ಸಮಯದಲ್ಲಿ ಸೇರ್ತಾ ಇಲ್ಲ ದೇವರ ಸನ್ನಿಧಿಯಲ್ಲೇ. ಆತನು ನಿನಗೋಸ್ಕರ ಎಷ್ಟೆಷ್ಟು ವಾಕ್ಯಗಳನ್ನ, ಆಶೀರ್ವಾದಗಳನ್ನ ತೆಗೆದಿಟ್ಟಿದ್ದಾನ. ಹೊಂದಿಕೊಳ್ಳಲಿಕ್ಕೆ ನಿನ್ನಿಂದ ಆಗ್ತಾ ಇಲ್ಲ ಅಷ್ಟೇ. ಬರ್ತಾ ಇದೀಯಾ, ಅಲ್ಲಿಗೆ ನಿಂತ್ಕೊಂಡು ಹೋಗ್ತಾ ಇದೆಯಾ? ಬರ್ತಾ ಇದೀಯಾ, ಅಷ್ಟಕ್ಕೆ ನೆಕ್ಸ್ಟ್ ದೇವರು ಏನೋ ಒಂದು ಕೊಡಬೇಕು ಎಂಬುದಾಗಿ ಬಯಸಿದಾಗ ಆ ವಾರ ನೀನ್ ಕಾಣಿಸ್ತಾ ಇಲ್ಲ ದೇವರ ಸನ್ನಿಧಿಯಲ್ಲಿ, ಆ ತಿಂಗಳು ನೀನ್ ಕಾಣಿಸ್ತಾ ಇಲ್ಲ ದೇವರ ಸನ್ನಿಧಿಯಲ್ಲಿ ಅಷ್ಟೇ. ಈ ಮಾತು ನಿಜ ಆದ್ರೆ, ಈ ಮಾತ ವಾಸ್ತವ ಆದ್ರೆ ಇವತ್ತು ನಿನ್ನ ಸರಿಪಡಿಸಿಕೋ. ದೇವರು ಹೇಳುವಂತ ಮಾತುಗಳು ವಾಸ್ತವವೇ, ಸರಿನೇ. ಹೌದು ಕರ್ತನೆ, 1 ವಾರ ಬರ್ತಾ ಇದ್ದೀನಿ, 2 ವಾರ ಬಿಡ್ತಾ ಇದ್ದೇನೆ, 1 ವಾರ ಬರ್ತಾ ಇದ್ದೀನಿ, 1 ತಿಂಗಳು ಬಿಡ್ತಾ ಇದ್ದೇನೆ. ಯಾಕೆ? ಸಂಪಾದನೆಗೋಸ್ಕರ?
ವ್ಯಾಪಾರಗೋಸ್ಕರನ, ಉದ್ಯೋಗಗೋಸ್ಕರನ, ಲಾಭಗೋಸ್ಕರನ, ಕೆಲಸಗೋಸ್ಕರನ, ಯಾವುದಕ್ಕೋಸ್ಕರ ಈ ತರ ನೀನು ಈ ಒಂದು ದಿನಗಳಲ್ಲಿ ದೇವರ ಆಲಯದಲ್ಲಿ ಕಾಣ್ತಾ ಇದೀಯ? ಯೋಚನೆ ಮಾಡು ಒಂದು ಸಾರಿ. ನಿನ್ನನ್ನು ನೀನು ಪರಿಶೀಲನೆ ಮಾಡಿಕೊ ಒಂದು ಸಾರಿ. ದೇವರ ವಾಕ್ಯದ ಕಡೆಗೆ ತಿರುಗು. ಮೌನ ಪೂರ್ವಕವಾಗಿ ಆತನ ಕಡೆಗೆ ತಿರುಕೋ. ನಿನ್ನನ್ನು ನೀನು ತಗ್ಗಿಸಿಕೋ. ಆತನ ಸನ್ನಿಧಿಯಲ್ಲಿ ಬಂದು ಬೇಡು, ಕರ್ತನೆ ಒಂದು ಬಾಗಿಲನ್ನು ತೆಗಿಸುವಾಮಿ. ನನ್ನ ಮಕ್ಕಳ ಜೀವಿತದಲ್ಲೇ, ನನ್ನ ಜೀವಿತದಲ್ಲೇ, ನನ್ನ ಕುಟುಂಬದಲ್ಲೇ, ನಾನು ಮಾಡತಕ್ಕಂಥ ಕೆಲಸದಲ್ಲೇ, ನಾನು ಮಾಡತಕ್ಕಂಥ ಉದ್ಯೋಗದಲ್ಲೇ, ವ್ಯಾಪಾರದಲ್ಲೇ ಪ್ರಮೋಷನ್ ನೀಡು ಸ್ವಾಮಿ ಎಂಬುದಾಗಿ ನೀನು ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನೋಡು. ದೇವರ ಸನ್ನಿಧಿಯಲ್ಲಿ ಬೇಡಿ ನೋಡು. ದೇವರು ಯಾಕೆ ನಿನಗೋಸ್ಕರ ಒಂದು ಬಾಗಿಲು ತೆಗೆಯುವುದಿಲ್ಲ? ಆತನ ಹೇಳಿದ್ದನೆಲ್ಲ ಪ್ರಕಟಣೆ ಗ್ರಂಥದಲ್ಲ ನೋಡ್ತಾ ಇದ್ದೀವಿ, 3ನೇ ಅಧ್ಯಾಯ 8ನೇ ವರ್ಷದಲ್ಲಿ. ಈಗ ನಿನಗೆ ಒಂದು ಬಾಗಿಲನ್ನು ತೆಗಿತಾ ಇದ್ದಾನೆ. ಅದನ್ನು ಯಾರು ಸಹ ಮುಚ್ಚಲಿಕ್ಕೆ ಆಗೋದಿಲ್ಲ. ನಿನ್ನ ಬಂಧುಗಳು ಮುಚ್ಚಲಿಕ್ಕೆ ಆಗೋದಿಲ್ಲ, ನಿನ್ನ ಶತ್ರುಗಳು ಮುಚ್ಚಲಿಕ್ಕೆ ಆಗೋದಿಲ್ಲ, ನಿನ್ನ ಅಕ್ಕಪಕ್ಕದಲ್ಲಿರತಕ್ಕಂಥವ್ರು, ಆಜು ಬಾಜುದಲ್ಲಿರತಕ್ಕಂಥವ್ರು ಆ ಬಾಗಿಲಿಯನ್ನು ಮುಚ್ಚೋದಿಕ್ಕೆ ಆಗೋದಿಲ್ಲ. ಬದಲಾಗಿ ಸೈತಾನನು ಸಹ ಅದನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಅಂತ ಬಾಗಿಲು ದೇವರು ಏನ್ ಮಾಡ್ತಾ ಇದ್ದಾನೆ? ನಿನ್ನ ಜೀವಿತದಲ್ಲಿ ತೆಗೆದಿದ್ದಾನೆ. ಆತನು ತೆಗಿತಾ ಇದ್ದಾನೆ. ನೀನು ನಂಬುವುದಾದ್ರೆ, ನೀನು ನಂಬಿ ಆತನ ಮೇಲೆ ನಿರೀಕ್ಷೆ ಇಡುವುದಾದ್ರೆ ದೇವರು ಹೇಳ್ತಾನ ಒಂದು ಬಾಗಿಲನ್ನು ತೆಗಿತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಕೆಲವೊಬ್ಬರಿಗೆ ನೋಡ್ರಿ ಆತನ ಸನ್ನಿಧಿಗೆ ಬರಬೇಕಂದ್ರೆ ಕೆಲವೊಬ್ಬರಿಗೆ ಬೇಜಾರ. ಯಾಕೆ ಎಂಬುದು ಗೊತ್ತಿಲ್ಲ. ಬಟ್ ಪ್ರಾರ್ಥನೆ ಮಾಡಿದಾಗ ಏನೋ ಉತ್ತರ ಬೇಗನೆ ಸಿಗಬೇಕು. ಆದ್ರೆ ಆತನ ಸನ್ನಿಧಿಗೆ ಬಾ 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 ಎಂಬುದಾಗಿ ಕರೆದಾಗ ಬರ್ಲಿಕ್ಕೆ ಮನಸ್ಸೇ ಇರೋದಿಲ್ಲ ಕೆಲವರಿಗೆ. ಕೆಲವರು ಯಾವ ರೀತಿಯಲ್ಲಿ ಬರ್ತಾರೆ ಅಂದ್ರೆ, ನಾಮಕಾರ್ಥವಾಗಿ ಏನೋ ಹೋಗ್ಬೇಕಲ್ಲ, ನಮ್ಮ ಪಾಸ್ಟರ್ ಕರೆದಾರಲ್ಲ, ಹೋಗ್ಬೇಕು, ಅದಕ್ಕೆ ಬರ್ತೀಯ ನೀನು. ದೇವರಿಗೋಸ್ಕರ ಬಾ, ಅವಾಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನ. ದೇವರಿಗೋಸ್ಕರ ಬಾ, ದೇವರು ನಿನ್ನ ಜೀವಿತದಲ್ಲಿ ಒಂದು ಬಾಗಿಲು ತೆಗಿತಾನ. ಅಷ್ಟೇ ಆಗ್ಲಿ, ಏನೋ ಹೋಗ್ಲಾ ಬೇಡ. ಅದೇ ಮದುವೆಗೆ ಯಾವಾಗ ತಿಂಗಳು ಮುಂದೆ ಇರ್ತದ, ಆದ್ರೂ ಡೇಟ್ ಗುರ್ತು ಮಾಡಿಕೊಂಡು ಜ್ಞಾಪಕ ಮಾಡಿಕೊಂಡು ಎಷ್ಟನೇ ತಾರೀಕು ಹೋಗ್ಬೇಕು ನಾನು ಮದುವೆಗೆ? 5ನೇ ತಾರೀಕು ಹೋಗ್ಬೇಕ್ರಿ, 10ನೇ ತಾರೀಕು ಹೋಗ್ಬೇಕ್ರಿ. ಯಾವಾಗಿಂದ ಪ್ಲಾನಿಂಗು? 1 ತಿಂಗಳಿಂದನೇ ಪ್ಲಾನಿಂಗು ಮದುವೆಗೆ. ಯಾವ್ದನ್ನ ಟೂರಿಗೆ ಹೋಗ್ಬೇಕಂದ್ರೆ, ಎಲ್ಲನ್ನ ಹೊಸ ಒಂದು ಪ್ರದೇಶ ಪ್ರಾಂತ ನೋಡಕ್ ಹೋಗ್ಬೇಕಂದ್ರೆ ಯಾವಾಗ 1 ತಿಂಗಳಿಂದನೇ ಮೈಂಡ್ ಅಲ್ಲಿ ಏನಾಗಿರುತ್ತೋ ಆಲೋಚನೆ ಮಾಡ್ತಾ ಇರ್ತಾರ. ಯಾವ ಪ್ರಾಂತಕ್ಕೆ ಹೋಗೋನು, ಯಾವ ಊರಿಗೆ ಹೋಗೋನು, ಯಾವ ದೇಶಕ್ಕೆ ಹೋಗೋನು, ಏನ್ ನೋಡಕ್ ಹೋಗೋಣ, ಯಾರ ಮದುವೆಗೆ ಹೋಗೋಣ. ನೋಡ್ರಿ, ಮನುಷ್ಯರೆಲ್ಲ 1 ತಿಂಗಳು ಮುಂಚೆನೆ ಯೋಚನೆ ಮಾಡಿ ಎಲ್ಲೆಲ್ಲ ಹೋಗಕ್ಕೆಲ್ಲ ಪ್ರಯತ್ನ ಮಾಡ್ತಾರ. ಆದ್ರೆ ದೇವರ ಆಲಯಕ್ಕೆ, ದೇವರ ಸನ್ನಿಧಿಗೆ ಬರೋ ವಿಷಯದಲ್ಲಿ ಮಾತ್ರ ಇವತ್ತು ಭಾನುವಾರನ ನಾನು ಮರ್ತೋಗಿ ಬಿಟ್ಟಿದ್ರಿ, ಅಷ್ಟು ಕೆಲಸ ಇದ್ದವ. ಇವತ್ತು ಹೇಳ್ತಾ ಇದ್ದೀನಿ ಕೆಲವರಿಗೆ, ಯಾರಾದ್ರೂ ಭಾನುವಾರ ಇವತ್ತು ಮರ್ತೋಗಿ ಬಿಟ್ಟಿದ್ದೀನಿ ಎಂಬುದಾಗಿ ನೀವು ಅನ್ಕೊಂಡಿದ್ರು, ದೇವರು ನಿನ್ನನ್ನು ಮರ್ತು ಬಿಟ್ರೆ, ಅರ್ಥ ಆಯ್ತಾ ಈ ಪಾಯಿಂಟ್? ರೈಟ್, ಭಾನುವಾರ ನಿನಗೆ ನೆನಪಿಗೆ ಬಂದಿಲ್ಲ, ನಾನು ಮರ್ತಿದ್ದೀನ್ರಿ ಎಂಬುದಾಗಿ ನೀವು ಹೇಳ್ತಿರಲ್ಲ. ಒಂದು ವೇಳೆ ದೇವರು ನಿನ್ನ ಮರ್ತು ಬಿಟ್ರೆ, ನಿನ್ನ ಕೆಲಸ ಮರ್ತು ಬಿಟ್ರೆ, ನೀನು ಪ್ರಯಾಣ ಮಾಡಬೇಕಾದಾಗ ದೇವರು ನಿನ್ನ ಮರ್ತು ಬಿಟ್ರೆ ಭೂಮಿ ಮೇಲೆ ಇರ್ತೀಯ ನೀನು? ಯಾಕೆ ಆ ಭಯ ಇಲ್ಲ? ಯಾಕೆ ಆ ಹೆದರಿಕೆ ಇಲ್ಲ? ಅಂದ್ರೆ ಇವತ್ತು ದೇವರನ್ನು ಮರ್ತು ಬಿಡುವಂತವ್ರು ಎಷ್ಟು ಜನ? ಆತನ ಸನ್ನಿಧಿಗೆ ಹೋಗುವುದನ್ನು ಮರ್ತು ಬಿಡುವಂತವ್ರು ಎಷ್ಟು ಜನ? ಅವ್ರು ಹೇಳುವಂತ ಮಾತೇನಂದ್ರೆ, ನನಗೆ ನೆನಪಾಗಿಲ್ಲ, ನಾನು ಮರ್ತು ಬಿಟ್ಟೆ, ನನಗೆ ಕೆಲಸ ಇದ್ದವು. ಹೌದಾ? ಇದೇನ ಹೇಳೋದು ಎಲ್ಲರೂ? ಪ್ರತಿಯೊಬ್ರು ಇದೇ ವಿಷಯ ಅಲ್ರಿ ಪ್ರತಿಯೊಬ್ಬರು ಹೇಳುವಂತದ್ದು? ಕೇಳ್ರಿ, ಇವತ್ತು ಒಂದು ವೇಳೆ ನೀವು ಮರ್ತರೆ ಮರಿಬೋದು, ಆದ್ರೆ ದೇವರು ನಿಮ್ಮನ್ನು ಮರ್ತು ಬಿಟ್ಟನಂದ್ರೆ ನೀವು ಭೂಮಿ ಮೇಲೆ ಇರಲ್ಲ. ಅರ್ಥ ಆಗುತ್ತಾ ನಾನು ಹೇಳುವಂತ ಮಾತು? ದೇವರು ಒಂದು ವೇಳೆ ನಿಮ್ಮನ್ನು ಮರ್ತು ಬಿಟ್ರೆ, ನಿನ್ನ ಕುಟುಂಬವನ್ನು ಮರ್ತು ಬಿಟ್ರೆ, ನಿನ್ನ ಮಕ್ಕಳನ್ನು ಮರ್ತು ಬಿಟ್ರೆ, ನೀನು ಮಾಡತಕ್ಕಂತ ಉದ್ಯೋಗ ವ್ಯಾಪಾರ ಲಾಭ ಅಂತೀಯಲ್ಲ, ಕೆಲಸ, ಹೊಲದ ಕೆಲಸ, ಆ ಕೆಲಸ ಈ ಕೆಲಸ ಅಂತೀಯಲ್ಲ, ಅದನ್ನು ದೇವರು ಮರ್ತರೆ ಸಂತೋಷವಾಗಿರ್ತೀಯ ನೀನು? ಸಮಾಧಾನವಾಗಿರ್ತೀಯ ನೀನು? ಆನಂದವಾಗಿರ್ತೀಯ ನೀನು? ಆದ ಕಾರಣ ಪ್ರಿಯ ಸಹೋದರಿ ಸಹೋದರನೇ, ದೇವರು ಹೇಳುವಂತ ಮಾತು ಎಚ್ಚರಿಕೆಯಿಂದ ಕೇಳಬೇಕು ನಾವು. ದೇವರನ್ನು ನೀವು ಮರೆಯೋದಲ್ಲ. ದೇವರೇ ನಿಮ್ಮನ್ನು ಮರೆತು ಬಿಟ್ರೆ ಏನು ಪರಿಸ್ಥಿತಿ?
ಏನು ಪರಿಸ್ಥಿತಿ? ಯೋಚನೆ ಮಾಡೋನ್ಸರಿ, ಯೋಚನೆ ಮಾಡೋನ್ಸರಿ. ಈ ಒಂದು ಸಮಯದಲ್ಲಿ ಪರಿಶುದ್ಧಾತ್ಮ ನಿಮ್ಗೆ ಹೇಳ್ತಾ ಇದ್ದಾನ, ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ, ಕಠಿಣ ಮಾಡಿಕೊಳ್ಳಬೇಡ. ದೇವರು ನಿನ್ ಜೊತೆ ಹೇಳ್ತಾ ಇದ್ದಾನ, ದೇವರು ನಿನ್ ಜೊತೆ ಮಾತಾಡ್ತಾ ಇದ್ದಾನ. ಆದ ಕಾರಣ ಒಂದು ವೇಳೆ ಕೆಲವರು ಹೇಳಿದ ರೀತಿಯಲ್ಲಿ ದೇವರನ್ನು ಮರೆತು ಬಿಡುವಂತವರು ಸಹ ಇದ್ದಾರ, ಅಂತವ್ರನ್ನು ಸಹ ನೋಡಿದ್ದೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಯಾರನ್ನು ಮರ್ತಿಲ್ಲ. ಈ ಭೂಮಿ ಮೇಲೆ ಇರತಕ್ಕಂಥ ಜನರು, ಅವರು ದೇವರನ್ನು ನಂಬಿದವರಾಗಿರ್ಬೋದು, ನಂಬದೇ ಇರುವಂತವರಾಗಿರ್ಬೋದು, ದೇವರ ಆಲಯಕ್ಕೆ ಬರುವಂತವರಾಗಿರ್ಬೋದು, ದೇವರ ಆಲಯಕ್ಕೆ ಬರದೇ ಇರತಕ್ಕಂಥವ್ರನ್ನ ಆಗಿರಬಹುದು, ಯಾರನ್ನು ದೇವರು ಮರ್ತಿಲ್ಲ. ಆದ್ರೆ ಇವತ್ತು ಅನೇಕ ಜನರು ಆ ಜೀವವುಳ್ಳ ದೇವರನ್ನು ಮರ್ತು ಬಿಟ್ಟಿದ್ದಾರೆ. ಒಂದು ವೇಳೆ ಈ ಒಂದು ವಾಕ್ಯವನ್ನು ಕೇಳುವಂತ ಸಹೋದರಿ ಸಹೋದರನೇ, ನೀನು ಸಹ ದೇವರನ್ನು ಮರ್ತು ಬಿಟ್ಟಿದೀಯಾ? ನಿನ್ನ ಕುಟುಂಬ ಸಹ ದೇವರನ್ನು ಮರ್ತು ಬಿಟ್ಟಿದೀಯಾ? ನಿನ್ನ ಮಕ್ಕಳು ಸಹ ದೇವರನ್ನು ಮರ್ತು ಬಿಟ್ಟಿದ್ದಾರಾ? ಅವರೆಲ್ಲರೂ ದೇವರನ್ನು ಮರೆತು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರಾ? ಈ ಲೋಕದ ವಿಷಯಗಳಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರಾ? ಈ ಲೋಕದಲ್ಲಿ ಇರತಕ್ಕಂತ ಕೆಲಸಗಳಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರಾ? ಆದ್ರೆ ದೇವರು ಹೇಳ್ತಿದ್ದಾನ, ಮಕ್ಕಳೇ, ನೀವು ನನ್ನ ಮರ್ತರೆ ನಿಮ್ಗೆ ಏನೂ ಆಗೋದಿಲ್ಲ, ಬದಲಾಗಿ ನಾನು ನಿನ್ನನ್ನು ಮರ್ತೀನಂದ್ರೆ ಈ ಭೂಮಿ ಮೇಲೆ ನೀನು ಇರಲಿಕ್ಕೆ ಆಗೋದಿಲ್ಲ. ಎಚ್ಚರಿಕೆಯಾಗಿ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾನ. ಆದ ಕಾರಣ ಈ ಒಂದು ಸಮಯದಲ್ಲಿ ನೀವು ಏನ್ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ದೇವರು ಒಂದು ಬಾಗಿಲನ್ನು ನಿಮಗೋಸ್ಕರ ಇಟ್ಟಿದ್ದಾನೆ. ಆ ಬಾಗಿಲಿ ತೆಗಿತೀನಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಆ ಬಾಗಿಲಿ ತೆಗಿಬೇಕಂದ್ರೆ ಆತನ ಆಲಯದಲ್ಲಿ ನೀವು ಇರಬೇಕು. ಅವಾಗ ಬಂದು ತಿಂಗಳಿಗೆ ಒಂದ್ಸರಿ ಬಂದು ವಾರದಲ್ಲಿ ಒಂದ್ಸರಿ ಬಂದು ಹೋಗುವಂತವ್ರು ಆಗಿರಬಾರದು. ದೇವರ ವಾಕ್ಯ ನಿನ್ ಜೊತೆ ಮಾತಾಡಿದೆ ಎಂಬುದಾಗಿ ನಾನು ಅನಿಸ್ತೇನೆ. ಆದ ಕಾರಣ ನೀವು ನಿಮ್ಮ ಮನಸ್ಸು ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ದೇವರು ನಿಮ್ಮ ಜೊತೆನೆ ಮಾತಾಡಿದ್ದಾನೆ. ನೀವು ಯಾವ ರೀತಿ ನಡೀತಾ ಇದ್ದೀರಿ ಅದನ್ನೇ ದೇವರು ಹೇಳಿದ್ದಾನೆ. ಆದ ಕಾರಣ ದಾವೀದನ ಹತ್ರ ಬಂದು, ದಾವೀದನು ಪಾಪ ಮಾಡಿದಾಗ ಅವನ ಹತ್ರ ಬಂದು ಹೇಳಿದ ಪ್ರವಾದಿ ಏನಂತೇಳಿ, ನೀನೇ ಆ ಮನುಷ್ಯನು, ನೀನೇ ತಪ್ಪು ಮಾಡಿದ್ದೆ ಎಂಬುದಾಗಿ ಹೇಳಿದಾಗ ಅವನು ಪಶ್ಚಾತ್ತಾಪ ಪಟ್ಟ, ಕ್ಷಮಾಪಣೆಗೆ ಬೇಡಿಕೊಂಡ. ಆದ್ರೆ ಇವತ್ತು ಅನೇಕರು ಪಶ್ಚಾತ್ತಾಪ ಪಡ್ತಾ ಇಲ್ಲ, ಕ್ಷಮಾಪಣೆ ಬೇಡಿಕೊಳ್ತಾ ಇಲ್ಲ. ಆ ಸಭೆಯನ್ನು ಬಿಟ್ಟು ಬೇರೆ ಸಭೆಗೆ, ಆ ಸೇವಕರನ್ನು ಬಿಟ್ಟು ಬೇರೆ ಸೇವಕರ ಜೊತೆಗೆ ಹೋಗುವಂತ ದುಷ್ಟರು ಎಷ್ಟು ಜನ ಇಲ್ಲ ನಮ್ಮ ಮಧ್ಯದಲ್ಲಿ. ಆ ರೀತಿಯಾಗಿ ನೀವು ಇರಬಾರದು ಎಂಬುದಾಗಿ ಈ ವಾಕ್ಯವನ್ನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಈ ಒಂದು ನೂತನ ತಿಂಗಳಲ್ಲಿ ದೇವರು ನಿಮಗೆ ಕೊಟ್ಟಿರತಕ್ಕಂಥ ವಾಗ್ದಾನ, ಒಂದು ಬಾಗಿಲನ್ನು ತೆಗೆದಿದ್ದೇನೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ, ಕರ್ತನೆ ಯಾವ ಬಾಗಿಲಿನ ತೆಗೆದಿದ್ದೆ ನನಗೆ ತೋರಿಸು, ತಿಳಿಯಪಡಿಸು, ಆ ಮಾರ್ಗದಲ್ಲಿ ನನ್ನ ನಡೆಸು ಎಂಬುದಾಗಿ ನೀನು, ನಿನ್ನ ಕುಟುಂಬ, ನೀನು, ನಿನ್ನ ಮಕ್ಕಳು ಒಟ್ಟಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ವಾಕ್ಯದಲ್ಲಿ ನೋಡ್ತೀವಲ್ಲ, ಆತ ನಿಮ್ಮನ್ನು ಯಾವಾಗ ಮರ್ತಿಲ್ಲ, ಆತನ ಮರೆಯೋದಿಲ್ಲ ಕೂಡ. ನೀವೇ ಮರ್ತು ಬಿಡ್ತೀರಿ ಕೆಲಸದಿಂದ, ನಿಮ್ಮ ಸುಖಗೋಸ್ಕರ, ನಿಮ್ಮ ಸಂತೋಷಗೋಸ್ಕರ, ನೀವು ಜೀವಿಸುವಂತ ವಿಧಾನಗೋಸ್ಕರ ಅನೇಕ ಸಾರಿ ನೀವು ಮರ್ತು ಬಿಟ್ಟಿದ್ದೀರಿ. ಆದ್ರೆ ದೇವ್ರು ಮರ್ತಿಲ್ಲ. ತಿಳ್ಕೊ, ಈ ತಿಂಗಳಲ್ಲಿ ದೇವ್ರು ನಿನಗೆ ಹೇಳ್ತಾ ಇದ್ದಾನ, ದೇವರು ನೀನು ಯಾವ ರೀತಿ ದೇವರನ್ನು ಮರ್ತಿದೀಯೋ ಆ ರೀತಿ ನಾನು ನಿನ್ನನ್ನು ಮರ್ತೀನಂದ್ರೆ ನೀನು ಉಳಿಯಲ್ಲ ಮಗಳೇ, ನೀನು ಉಳಿಯಲ್ಲ ಮಗನೇ. ನೀನು ಅನ್ಕೋಬೇಡ, ಇವತ್ತು ಆಸ್ತಿ ಇದೆ, ಐಶ್ವರ್ಯ ಇದೆ, ಅಂದ ಇದೆ, ಓದಿ ಇದೆ, ಒಳ್ಳೆ ಸಂಪಾದನೆ ಇದೆ ಎಂಬುದಾಗಿ ನೀನು ಅನ್ಕೋಬೇಡ. ದೇವರು ಒಂದೇ ಒಂದು ಸೆಕೆಂಡ್ ನಿನ್ನನ್ನು ಮರ್ತರೆ ಎರಡನೇ ಸೆಕೆಂಡ್ದಲ್ಲಿ ನೀನು ಕಾಣೋದಿಲ್ಲ. ನಿನ್ನ ವ್ಯಾಪಾರ, ನಿನ್ನ ಉದ್ಯೋಗ ಏನು ಕಾಣೋದಿಲ್ಲ. ಆದ ಕಾರಣ ನಿಮ್ಮನ್ನು ಭಯಪಡಿಸೋದಕ್ಕೆ ಹೇಳೋದಿಲ್ಲ, ಬದಲಾಗಿ ನಿಮ್ಮನ್ನು ಎಚ್ಚರಿಸೋದಕ್ಕಾಗಿ, ನಿಮ್ಮನ್ನು ಸರಿಪಡಿಸೋದಕ್ಕಾಗಿ, ನಿಮ್ಮನ್ನು ದೇವರ ಹತ್ರ ಆಧ್ಯಾತ್ಮಿಕವಾಗಿ ನಿಲ್ಲಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದೇವರು ಈ ಒಂದು ವಾಕ್ಯಗಳ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾನೆ. ಆತನು ಹೇಳ್ತಾನೆ, ಆ ಬಾಗಿಲು ನಿನ್ನ ಮುಂದಿಟ್ಟಿದ್ದಾನೆ, ಆ ಬಾಗಿಲು ನಿಮಗೋಸ್ಕರ ತೆಗೆದಿದ್ದಾನೆ. ಆ ಭಾಗದಲ್ಲಿ ಪ್ರವೇಶಿಸಬೇಕು. ನೀವು ಈ ಭೂಲೋಕದಲ್ಲಿ ಯಾವ ರೀತಿಯಲ್ಲಿ ಆಲಯದಲ್ಲಿ ಪ್ರವೇಶಿಸ್ತಾರೋ ಪರಲೋಕದಲ್ಲಿ ಸಹ ನಾವು ಪ್ರವೇಶಿಸಬೇಕು. ಆ ರೀತಿಯಾಗಿ ನಿಮ್ಮ ಕುಟುಂಬಗಳನ್ನು, ನಿಮ್ಮ ವೈಯಕ್ತಿಕವಾದಂಥ ಜೀವಿತವನ್ನು ದೇವರಿಗೆ ಸಮರ್ಪಿಸಿ, ಕರ್ತನೆ, ಈ ನೂತನ ದಿನದಲ್ಲಿ, ಈ ನೂತನ ತಿಂಗಳಲ್ಲಿ ಸ್ವಾಮಿ, ಯಾವ ಆಶೀರ್ವಾದ, ಯಾವ ವಾಗ್ದಾನ ನಮಗೋಸ್ಕರ ಇಟ್ಟಿದೆಯೋ ಸ್ವಾಮಿ, ಯಾವ ಬಾಗಿಲಿ ನಮಗೋಸ್ಕರ ತೆಗೆದಿದೆಯೋ ಅಂತೆಂಬುದಾಗಿ ನೀನು ಪ್ರಾರ್ಥನೆ ಮಾಡು. ನಿನ್ನನ್ನು ಒಪ್ಪಿಸಿಕೋ. ಈ ವಾರವಾದ್ರೂ, ಈ ತಿಂಗಳವಾದ್ರೂ ಕ್ರಮ ತಪ್ಪದೆ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೋ, ಆತನ ಆಲಯದಲ್ಲಿ ಕಾಣಿಸಿಕೋ. ಆತನಗೋಸ್ಕರ, ಆತನ ಸನ್ನಿಧಿಯಲ್ಲಿ ಆತನ ಮಹಿಮೆ ಪಡಿಸೋ ಮಗನಾಗಿ ಇರಬೇಕೆಂಬುದಾಗಿ ಯೋಚನೆ ತಂದುಕೋ. ಹೋದ ತಿಂಗಳಲ್ಲಿ ಇರಬೇಕಾದಂಥ ರೀತಿಯಲ್ಲಿ ನೀನು ಇರಬೇಡ. ಈ ತಿಂಗಳಲ್ಲಿ ಬದಲಾವಣೆ ನಿನ್ನಲ್ಲಿ ಬರಬೇಕು, ದೇವರು ನೋಡ್ಬೇಕೆಂಬುದಾಗಿ ಬಯಸಿದ್ದಾನೆ. ಲೆಟ್ಸ್ ಪ್ರಾರ್ಥನೆ ಮಾಡೋಣ.
ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಲೆ, ಎಲ್ಲರ ಕಣ್ಣುಗಳನ್ನು ಮುಚ್ಚಲೆ, ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಒಂದು ಸಮಯದಲ್ಲಿ ಎಲ್ಲರೂ ಕೇಳಿಕೊಳ್ಳೋಣ, ದೇವರು ಯಾವ ಬಾಗಿಲೆಯನ್ನು ನಿನಗೋಸ್ಕರ ತೆಗಿತಾ ಇದ್ದಾನ? ಅನೇಕ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದೆಯಲ್ವಾ? ಅನೇಕರಿಗೆ ನಿನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದೆಯಲ್ವಾ? ಅನೇಕರ ಮುಂದೆ ನಿನ್ನ ಕಷ್ಟವನ್ನು, ನಿನ್ನ ನಷ್ಟವನ್ನು, ನಿನ್ನ ದುಃಖವನ್ನು, ನಿನ್ನ ಬಾಧೆಯನ್ನು ಹೇಳ್ಕೊತಿದ್ದೇವಲ್ವಾ? ಆದ್ರೆ ಈ ಸಮಯದಲ್ಲಿ ಆ ಯೇಸುನ ಪಾದದ ಬಳಿಯಲ್ಲಿ ಆತನಿಗೆ ನೀನು ಪ್ರಾರ್ಥನೆ ಮಾಡು. ಕರ್ತನೇ, ನನ್ನ ಬಾಗಿಲು ತೆಗಿ ಸ್ವಾಮಿ. ಅನೇಕ ಶಾಪಗಳಿಂದ, ಮಾಟ ಮಂತ್ರಗಳಿಂದ, ಅನಾರೋಗ್ಯಗಳಿಂದ, ಬಲಹೀನತೆಗಳಿಂದ, ಅನೇಕ ಸಮಸ್ಯೆಗಳಿಂದ ಒಂದು ಒಳ್ಳೆ ದಿನವನ್ನು ಕಾಣದೆ ಹೋಗಿದ್ದೇನೆ, ನೂತನ ದಿನವನ್ನು ಕಾಣದೆ ಹೋಗಿದ್ದೇನೆ. ನನಗೋಸ್ಕರ ಒಂದು ಬಾಗಿಲು ತೆಗಿಯಪ್ಪ ಕರ್ತನೇ. ನನ್ನ ಮಕ್ಕಳಿಗೋಸ್ಕರ ಒಂದು ಬಾಗಿಲನ್ನು ತೆಗಿ. ನನ್ನ ಉದ್ಯೋಗಗೋಸ್ಕರ, ವ್ಯಾಪಾರಗೋಸ್ಕರ, ನನ್ನ ಗರ್ಭಫಲಗೋಸ್ಕರ ಒಂದು ಬಾಗಿಲನ್ನು ತೆಗಿ ಸ್ವಾಮಿ. ಬೇಡ್ಕೊಳ್ತೀಯಾ? ಕೇಳಿಕೊಳ್ತೀಯಾ? ಪ್ರಾರ್ಥನೆ ಮಾಡ್ತೀಯಾ? ದೇವರು ಹೇಳ್ತಾನ, ನಿನ್ನ ಪ್ರಾರ್ಥನೆಗೆ ಇವತ್ತು ಆತನ ಉತ್ತರ ಕೊಡ್ಲಿಕ್ಕಿದ್ದಾನೆ. ನಿನ್ನ ಪ್ರಾರ್ಥನೆಗೆ ಆತನ ಉತ್ತರ ನೀಡ್ಲಿಕ್ಕಿದ್ದಾನೆ. ಪರಿಶುದ್ಧನು, ಸರ್ವಶಕ್ತನು, ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವ ನಮ್ಮ ಸ್ವರ್ಗೀಯಾದ ದೇವ, ನಿನ್ನ ನಾಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳನ್ನು ನಿನ್ನ ಪಾದದ ಬಳಿಯಲ್ಲಿ ಸಮರ್ಪಿಸ್ತೇವೆ. ಕೇಳಿದಂತ ವಾಕ್ಯ, ಮಾತಾಡಿದಂತ ಮಾತುಗಳು ತಮ್ಮ ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡು ವಾಕ್ಯಾನುಸಾರವಾಗಿ ಜೀವಿಸುವಂತ ಮನಸ್ಸು ಅವರಿಗೆ ನೀಡ್ರಿ ಸ್ವಾಮಿ. ಈ ತಿಂಗಳೆಲ್ಲ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ನಡೆಸುವಿಕೆ ಅವರನ್ನು ಹಿಂಬಾಲಿಸಲಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ನಿಮ್ಮ ಮಹಿಮನ್ನು, ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.